ಒಂದು ಸ್ಟೋರಿ ತುಂಬ ಇಷ್ಟ ಆಯ್ತು ನನಗೆ. ಅಂದರೆ ಬೇಕಾದ ಸ್ಟೋರೀಸ್ ಇದೆ, ಬಟ್ ಈ ಸ್ಟೋರಿ ತುಂಬ ಇಷ್ಟ ಆಯಿತು. ಒಂದು ಅಬ್ದುಲ್ ಕಲಾಂ ಅವ್ರದ್ದು ಸ್ಟೋರಿ. ಅದನ್ನು ಅದು ವಿಂಗ್ಸ್ ಆಫ್ ಫೈರ್ ಅಂತ ಬುಕ್ಕಲ್ಲಿ ಮೆನ್ಷನ್ ಮಾಡ್ಯಾರೆ. ಅವರು ವರ್ಕ್ ಮಾಡ್ತಾ ಇರ್ತಾರಂತೆ. ಅವಾಗ ಇಸ್ರೋ ಚೀಫು ಸತೀಶ್ ಧವನ್ ಆಗಿರ್ತದಂತೆ. ಓಕೆ, ಸೊ ಇವರು ರಾಕೆಟ್ ಲಾಂಚ್ ಮಾಡೋಕ್ಕಾಗಿರುತ್ತೆ, ಸ್ಯಾಟಲೈಟ್. ಸೊ ಬಟ್ ಏನಾಗ್ತದೆ, ಇಟ್ ಬಿಕಮ್ ಫೇಲ್ಯೂರ್. ಅವಾಗ ಎಲ್ಲ ಮೀಡಿಯಾದವರು ಅವಾಗ ಎಲ್ಲ ಬಂದು ಹಂಗಾಯ್ತು ಹಿಂಗಾಯ್ತು, ನಮ್ಮ ದೇಶ ಆಲ್ರೆಡಿ ಎಕಾನಮಿ ಡೌನ್ ಇದೆ, ಇಷ್ಟೊಂದು ದುಡ್ಡೇ ವೇಸ್ಟ್ ಮಾಡಿಬಿಟ್ರ ನೀವು. ಸ್ವಲ್ಪ 76-77 ಸ್ಟೋರಿ ಅನ್ಸುತ್ತೆ ಇದು. ಸೊ ಅವಾಗ ಸತೀಶ್ ಧವನ್ ಅಬ್ದುಲ್ ಕಲಾಂ ಹೇಳ್ತಾರೆ, ನೀನು ಕೂತ್ಕೊಂಡು ನಾನು ಮಾತಾಡ್ತೀನಿ ಪ್ರೆಸ್ ಕಾನ್ಫರೆನ್ಸ್. ಅವರು ಪ್ರೆಸ್ ಕಾನ್ಫರೆನ್ಸ್ಗೆ ಹೋಗ್ಬಿಟ್ಟು ಎಲ್ಲ ಕ್ವಶನ್ಸ್ಗೆಲ್ಲ ನೋಡಿ ಏನು ಮಾಡ್ಕೊಡಿ, ಇನ್ನೊಂದು ಜಸ್ಟ್ ಗಿವ್ ಮಿ 1 year ಟೈಮ್, ನಾವು ವಾಪಸ್ ರೀಲಾಂಚ್ ಮಾಡ್ತೀವಿ, ವಾಪಸ್ ನಮ್ಮದು ಏನು ಟೆಕ್ನಿಕಲ್ ಫಾಲ್ಟ್ ಫೈಂಡ್ ಔಟ್ ಮಾಡಿ ನಾವು ಸಕ್ಸಸ್ಫುಲ್ ಮಾಡೇ ಮಾಡ್ತೀವಿ, ನೋ ಮೋರ್ ಕ್ವಶನ್ಸ್, ವಾಪಸ್ ಬಂದ್ಬಿಡ್ತಾರೆ. ದೆನ್ ಅಬ್ದುಲ್ ಕಲಾಂ ವಾಪಸ್ ಕೂತ್ಕೊಂಡು ಎಲ್ಲಿ ಟೆಕ್ನಿಕಲ್ ಫಾಲ್ಟ್ ಆಯಿತು ಕೂತ್ಕೊಂಡು ಅದನ್ನು ಯೋಚನೆ ಮಾಡಿ ಅದನ್ನು ಕರೆಕ್ಟ್ ಮಾಡಿ ಅವರು ಮುಂದಿನ ಸಲ ಲಾಂಚ್ ಮಾಡ್ತಾರೆ. ಕರೆಕ್ಟಾಗಿ ಆರ್ಬಿಟ್ಗೆ ಹೋಗಿ ಕೂತ್ಕೊಳ್ತಾರೆ. ಅವಾಗೆಲ್ಲ ಸಕ್ಸಸ್ಫುಲ್ ಮಾಡ್ತಾರೆ. ಆವಾಗ ವಾಪಸ್ ಅಗೇನ್ ಪ್ರೆಸ್ ಕಾನ್ಫರೆನ್ಸ್ ಬರುತ್ತೆ. ಆವಾಗ ಸತೀಶ್ ಧವನ್ ಏನು ಮಾಡ್ತಾರೆ ಅಂದರೆ ಅಬ್ದುಲ್ ಕಲಾಂಗೆ ನೀನು ಹೋಗಿ ಪ್ರೆಸ್ ಕಾನ್ಫರೆನ್ಸ್ ಅಟೆಂಡ್ ಮಾಡೋದು. ಅದನ್ನು ಸುಮಾರು ಇಂಟರ್ವ್ಯೂಲಿ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ. ಅದೇ ದರ್ಶಸ್ ಲೀಡರ್ಶಿಪ್ ಮೋಸ್ಟ್ ಇಂಪಾರ್ಟೆಂಟ್. ಅವರು ಯಾವಾಗ ಫೇಲ್ಯೂರ್ ಆಯಿತು ಲೀಡರ್ ಮುಂದೆ ಬರ್ತಾನೆ, ಯಾವಾಗ ಸಕ್ಸಸ್ ಆಯಿತು ಟೀಮ್ನ ಮುಂದೆ ಬಿಡ್ತಾನೆ. ದಟ್ ಈಸ್ ಅ ಸ್ಟೋರಿ. ಬಟ್ ನನಗೆ ಈಗ ಇಫ್ ಐ ಅಬ್ಸರ್ವ್ ನೌಡೇಸ್ ಅಥವಾ ಸ್ಟೋರಿ ಓದಬೇಕಾದ್ರೆ ಅದು ಮಿಸ್ ಆಗ್ತಾ ಇದೆಯಾ ಲೀಡರ್ಶಿಪ್ಪಲ್ಲಿ ಅಂತ ಅನಿಸ್ತಾ ಇದೆ ನನಗೇನೋ. ಈಗ ಲೀಡರ್ ಕಮ್ ಮೋರ್, ಈಗ ನಾವು ಸುಮಾರು ಕಡೆ ಡಿಬೇಟ್ ಇರುತ್ತೆ ಲೀಡರ್ಸ್ ವರ್ಸಸ್ ಮ್ಯಾನೇಜರ್. ಬಟ್ ನನಗೆ ಮ್ಯಾನೇಜರು ಅನಿಸ್ತಾ ಇಲ್ಲ ನನಗೆ. ಐ ಫೀಲ್ ಮೋಸ್ಟ್ಲಿ ಪೋಸ್ಟಲ್ಲಿ ಅಥವಾ ಡೆಸಿಗ್ನೇಷನ್ ಮ್ಯಾನೇಜರ್ ಅಂತ ಕೊಟ್ಟಿರ್ಬೋದು, ಬಟ್ ಹಿ ಬಿಹೇವ್ ಮೋರ್ ಲೈಕ್ ಎ ಕ್ಲರ್ಕ್ ಥರ ಬಿಹೇವ್ ಮಾಡ್ತಾನೆ ನಾನು. ತೊಗೊಳ್ತದೆ 100% ಇದೆಯನ್ರಿ, ತಪ್ಪು ಏನು ತಪ್ಪು ಮಾಡಿರಿ, ನೀವು ಸೇವ್ ಮಾಡೋಕೆ ಕತ್ಕೊಂಡ್ರಿ. ಇಟ್ ಈಸ್ ಮೋರ್ ಆಫ್ ಕ್ಲರ್ಕೇ. ಅದು ಕ್ಲರ್ಕ್ಗೆ ಒಂದು ಹೊಸ ನೇಮ್ ಕೊಟ್ಟಿದೆ ಮ್ಯಾನೇಜರ್ ಅಂತ ಅನಿಸ್ತದೆ. ಲೀಡರ್ ಅವನು ತಪ್ಪು ಎಲ್ಲಿ ಅಂದರೆ ಆ ತಪ್ಪು ಏನು ಅಂತ ಹೇಳೋ ಕೆಪಾಸಿಟಿ ಇರಬೇಕು. ಈಗ ಅಬ್ಸರ್ವ್ ಮಾಡ್ತಾ ಇರೋ ನಾನು ಮ್ಯಾನೇಜರ್ ಅಬ್ಸರ್ವ್ ಮಾಡ್ತಾ ಇತ್ತು ಅಂತಂದರೆ ಆ ಲೀಡರ್ಶಿಪ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಕ್ವಾಲಿಟಿ ತುಂಬ ಕಡಿಮೆ ಆಗಿಬಿಟ್ಟಿದೆ ಅಂತ ಅನಿಸ್ತಾ ಇದೆ. ನೀವೇನು ತಪ್ಪಿಡಿದ್ರು, ನೀವೇ ಸೇವ್ಕೊಳ್ಳಿ, ನಂಗೆ ಗೊತ್ತಿಲ್ಲ. ದ ಮ್ಯಾನೇಜರೇ ಅಂತ ಮಾತಾಡ್ತಾರೆ, ಪೋಸ್ಟ್ ಮ್ಯಾನೇಜರ್ ಅಂತ. ಮ್ಯಾನೇಜರ್ ನಂಗೆ ಏನಂತ ಅಂತಂದರೆ ಕ್ಲರ್ಕ್ಗೆ ನೆಕ್ಸ್ಟ್ ಲೆವೆಲೇ ಮ್ಯಾನೇಜರ್ ಅಂತ ಅನಿಸ್ತದೆ ನನಗೆ. ಹಿ ಈಸ್ ಸಪೋಸ್ ಟು ಲೀಡ್ ದ ಟೀಮ್. ವೆನ್ ದ ಟೀಮ್ ಗೆಟ್ ಫೇಲ್ಯೂರ್ ಯು ಶುಡ್ ಅನಲೈಸ್ ವೇರ್ ವಿ ವೆಂಟ್ ರಾಂಗ್. ಟೀಮ್ಗೆ ಮೋಟಿವೇಟ್ ಮಾಡಬೇಕು, ಟೀಮ್ಗೆ ಹೇಳಬೇಕು, ನೀನು ಫೀಡ್ಬ್ಯಾಕ್ ಕೊಡಬೇಕು ಟೀಮ್ಗೆ, ನೀನು ಇಲ್ಲಿ ಇಂಥ ಏನಲ್ಲಿ ತಪ್ಪು ಮಾಡಿದ್ಯಾ ಅಂತ. ಆದರೆ ಯಾರು ಮ್ಯಾನೇಜರ್ ಪೋಸ್ಟಲ್ಲಿ ಕೂತ್ಕೊತಾ ಇದ್ದೋ ಆ ಕೆಲಸ ಮಾಡ್ತಾ ಇಲ್ಲ ಅಂತ ನಮ್ಗೆ ತುಂಬ ಅನಿಸ್ತದೆ. ಬಿಕಾಸ್ ಸುಮಾರು ಜನ ಸ್ಟೋರೀಸ್ ನೋಡಿದಾಗ ಅಥವಾ ಸುಮಾರು ಜನ ಪೇಪರ್ ಓದ್ತಾ ಇರಬೇಕಾದ್ರೆ ಅಥವಾ ಸುಮಾರು ಜನ ಇಂಟ್ರಾಕ್ಷನ್ ಮಾಡಬೇಕಾದ್ರೆ ಕಾರ್ಪೊರೇಟ್ ಜೊತೆ ಆ ಸ್ಟೋರೀಸೇ ಬರ್ತಾಯಿಲ್ಲ. ಹಿಂಗೆ ನಿಂಗೆ ಹೇಳಿ ಮಾಡಿದ್ರೆ ನೀನು ಕೆಲಸ ಮಾಡಬೇಕಷ್ಟೇ. ಅಂದರೆ ನಂಗೆ ಹೇಳ್ತಾ ಇದ್ದರೆ ಲೀಡರ್ಗೆ ಇನ್ನೊಂದು ಏನು ಗುಣ ಇರಬೇಕು ಅಂತಂದರೆ ಹಿ ಶುಡ್ ಟ್ರೈನ್ ಹಿಸ್ ಟೀಮ್. ಒಂದು ವಾದ ಬರ್ಬೋದು, ನಾವು ಟ್ರೈ ಮಾಡ್ತೀವಿ ಬಟ್ ಕೆಲಸ ಬಿಟ್ಟೋಗ್ತದೆ, ಬಿಟ್ಟೋಗ್ಲಿ ನಮಗೇನಂತೆ. ಈಗ ಟ್ರೈನಿಂಗ್ ಬಗ್ಗೆ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ತುಂಬ ಕಡಿಮೆ ಆಗ್ಬಿಡುತ್ತೆ. ಈಗ ಇಲ್ಲವೇ ಇಲ್ಲ, ನೀನು ಕೆಲಸ ಕೊಟ್ಟೆ ಮಾಡೋಕ್ಕಾಯ್ತು. ಆ ಥರ ಕೆಲಸ ಆದರೆ ನಾನು ಮಾಡ್ಬೋದು, ನೀನು ಮಾಡ್ಬೋದು. ಕೂತ್ಕೊಳ್ಳೋದು, ನೀನು ತಪ್ಪು ಮಾಡಿದೆ, ನೀನು ಸರಿ ಇಲ್ಲ, ತಪ್ಪು, ಅದು ತುಂಬ ಈಸಿ ಜಾಬ್. ಅದು ತಪ್ಪು ಮಾಡಿದೆ, ಎಲ್ಲಿ ತಪ್ಪು ಮಾಡಿದೆ, ಈ ತಪ್ಪನ್ನ ಹೇಗೆ ಕರೆಕ್ಷನ್ ಮಾಡೋದು, ಮತ್ತು ನಿನ್ನ ಕಾಂಟ್ರಿಬ್ಯೂಷನ್ನು ಟುವರ್ಡ್ಸ್ ಆರ್ಗನೈಸೇಷನು ಎಷ್ಟಿರಬೇಕು, ನೀನು ಎಷ್ಟು ಇಂಪಾರ್ಟೆಂಟ್. ಸೊ ವಿ ಹ್ಯಾವ್ ಟು ಮೇಕ್ ಎಂಪ್ಲಾಯಿ ಅಥವಾ ಸಬಾರ್ಡಿನೇಟ್ ಅಥವಾ ಟೀಮ್ಮೇಟ್ಸ್ಗೆ ರಿಯಲೈಸ್ ಮಾಡಿಸ್ಬೇಕು ಹೋಗಿ ನಿನ್ನ ಕಾಂಟ್ರಿಬ್ಯೂಷನು ಎಷ್ಟು ಇಂಪಾರ್ಟೆಂಟು ಆರ್ಗನೈಸೇಷನ್ಗೆ ಅಂತ ಅಂದ್ಬಿಟ್ಟು. ತುಂಬ ಇಂಪಾರ್ಟೆಂಟ್ ಆರ್ಗನೈಸೇಷನ್ ಹೇಳಬೇಕು ನೀವು. ದ್ಯಾಟ್ ಈಸ್ ವಾಟ್ ಐ ಆಮ್ ಲುಕಿಂಗ್ ನೌಡೇಸ್. ಬಟ್ ಅದೆಲ್ಲೊಂದು ಕಡೆ ಅದು ಲ್ಯಾಗ್ ಆಗ್ತಾ ಇದೆಯಾ ಅಥವಾ ಎಲ್ಲೊಂದು ಕಡೆ ಅದು ಮಿಸ್ಪ್ಲೇಸ್ ಆಗ್ತಾ ಇದೆಯಾ ಅಥವಾ ಕರೆಕ್ಟಾಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊತಲ್ವ ಅದನ್ನು. ಓಕೆ, ಈಗ ಹೇಗಿದೆ ಅಂತಂದರೆ ಈಗ ನಾನು ಸುಮಾರು ಡಿಸಿಷನ್ಸ್ ನೋಡ್ತಾ ಇದ್ದೆ. ಈಗ ಸುಮಾರು ಜನ ಮ್ಯಾನೇಜರ್, ನನಗೆ ತುಂಬ ಲೀಡರ್ ಇಷ್ಟ. ನನಗೆ ಐ ಡೋಂಟ್ ಲೈಕ್ ಮ್ಯಾನೇಜರ್. ಮ್ಯಾನೇಜರ್ ಅಂದರೆ ಕ್ಲರ್ಕಿಗೆ ನೆಕ್ಸ್ಟ್ ಪೋಸ್ಟ್ ಮ್ಯಾನೇಜರ್ ಅಂತ ಅನ್ಬೋದಬೇಕಷ್ಟೆ. ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಎಸ್ಪೆಷಲಿ ಸುಮಾರು ಜನ ಈಗ
ಕಂಪ್ಲೇಂಟ್ ಮಾಡ್ತಾ ಇದ್ದು ಆಫೀಸ್ ಪೊಲಿಟಿಕ್ಸ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ, ನಮ್ಗೆ ಸರಿ ಹೋಗ್ತಾರೆ ನಮಗೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ಲೀಡರ್ಶಿಪ್ ಕ್ವಾಲಿಟಿ. ನೋಡ್ರಿ, ಮನೇಲಿ ಯಜಮಾನ ಕರೆಕ್ಟಾಗಿತ್ತು ಅಂದರೆ ಸಮಸ್ಯೆಗಳು ಬರಲ್ಲ. ಹಾಗೆ ಅವ್ನ ಕಂಪ್ನಿಗೆ ಒಂದು ವಹಿಸಿದೀವಿ ಅಂತಂದರೆ ಅವನು ಟೀಮ್ನ ಬ್ಯಾಲೆನ್ಸ್ ಮಾಡಿ ಕಳಿಬೇಕು. ಅವನು ಈಗ ಬ್ಯಾಲೆನ್ಸಿಂಗ್ ಸ್ಕಿಲ್ಲೇ ಇಲ್ಲ ಈಗ, ಅರ್ಥ ಆಗ್ತಾಯಿಲ್ಲ. ಮತ್ತು ಮೋಸ್ಟ್ ಆಫ್ ದ ಥಿಂಗ್ಸ್ ವಾಟ್ ಐ ಅಬ್ಸರ್ವ್ಡ್, ನನಗೂ ಬೇಕಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ದ ಪರ್ಸನ್ ಹೂ ಸಿಟ್ಟಿಂಗ್ ಇನ್ ದ ಪೊಸಿಷನ್, ಅದು ಯಾವ ಪೊಸಿಷನ್ ಬೇಕಾಗಿರ್ಬೋದು, ನೀವು ಯು ಗಿವ್ ಎನಿ ಡೆಸಿಗ್ನೇಷನ್ ಫಾರ್ ದಟ್ ಪೊಸಿಷನ್, ದೇ ಆರ್ ಟೇಕಿಂಗ್ ಡಿಸಿಷನ್ ಆನ್ ದ ಬೇಸಿಸ್ ಆಫ್ ಅಸಂಪ್ಷನ್ಸ್. ಹೌದಾ, ಅಸಂಪ್ಷನ್ ಬೇಸಿಸ್ ಮೇಲೆ ಹೋಗಿ ಯಾವುದು ಬರ್ತಾರೆ ಎಂಪ್ಲಾಯ್ ಹೇಳ್ತಾರೆ, ಓ ಹಂಗ ನಾನು ಆ್ಯಕ್ಷನ್ ತೊಗೊಂಡ್ಬಿಡ್ತೀನಿ. ಅರೆ ಯಾರು, ಅದು ತಪ್ಪು ಬೇಕಾಗಿರ್ಬೋದಲ್ಲ, ಅದು ತಪ್ಪು ಬೇಕಾಗ. ಸೊ ಅಸಂಪ್ಷನ್ ಬೇಸಿಸ್ ಮೇಲೆ ಯು ಆರ್ ಟೇಕಿಂಗ್ ಡಿಸಿಷನ್. ಸೊ ನನಗನ್ಸುತ್ತೆ ಮೊದಲನೇ ಕ್ವಾಲಿಟಿ ಲೀಡರ್ದು ಏನಿರಬೇಕು ಅಂತಂದರೆ, ಯು ಶುಡ್ ನಾಟ್ ಟೇಕ್ ಡಿಸಿಷನ್ ಆನ್ ದ ಬೇಸಿಸ್ ಆಫ್ ಅಸಂಪ್ಷನ್ಸ್. ನೀನು ಅಸಂಪ್ಷನ್ ಮೇಲೆ ಡಿಸಿಷನ್ ಮಾಡೋಕ್ಕಾಗೋದೇ ಇಲ್ಲ. ಮಾಡ್ತು ಅಂತಂದರೆ ಉಲ್ಟಾ ಹೊಡಿಯುತ್ತೆ. ಅದು ಪರ್ಸನಲ್ ಉಲ್ಟಾ ಬೇಕಾಗಿ ಹೊಡಿಬೋದು ನಿಮಗೆ, ಅಥವಾ ಕಂಪ್ನಿಗೆ ಉಲ್ಟಾ ಹೊಡ್ಬೋದು. ಯಾವತ್ತು ಡಿಸಿಷನ್ ಮಾಡಬೇಕು ಅಂತಂದರೆ ಯು ಶುಡ್ ಹ್ಯಾವ್ ಪರ್ಫೆಕ್ಟ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್. ಡೇಟಾ ಕರೆಕ್ಟಾಗಿರಬೇಕು. ಡೇಟಾ ಕರೆಕ್ಟಾಗಿದ್ದರೆ ಮಾತ್ರ ನೀನು ಡಿಸಿಷನ್ ಮಾಡೋಕ್ಕೆ ಸಾಧ್ಯ. ನೀನು ಯಾರೋ ಹೇಳಿದ್ರು ಆಮೇಲೆ ಏನು ಮಾಡ್ತಾರೆ ಅವ್ರು ಮ್ಯಾನೇಜರ್ಸ್ ಅಂತಂದರೆ, ನೀನು ಹೇಳಿದ್ದಕ್ಕೆ ಡಿಸಿಷನ್ ವಾಪಸ್ ಎತ್ತಪಡ್ತದೆ ಎಂಪ್ಲಾಯ್ ಮೇಲೆ. ಹಂಗೆ ನಾಳೆ ಬಗ್ಗೆ 10ನೇ ಕ್ಲಾಸ್ ಹುಡುಗರು ಬೇಕಾದ್ರೆ ಮ್ಯಾನೇಜರ್ ಆಗ್ಬೋದು. ಈ ಥರ ಜಾಬ್ ಆದರೆ, ಈ ಥರ ಜಾಬ್ ನೋಡಿದ್ರೆ ತುಂಬ ಈಸಿ ಅನಿಸ್ತದೆ ಜಾಬ್ ನನಗೆ. ಮುಂಚೆ ನಾನು ಯಾವ ಥರ ಅಂದ್ಕೊಳ್ತಾ ಇದ್ದೆ ಅಂದರೆ, ಬುಕ್ಸ್ ಎಲ್ಲ ಓದ್ಬಿಟ್ಟು ನಾನು ಲೀಡರ್ ಅಂದರೆ ತುಂಬ ನಾಲೆಡ್ಜ್ ಇರಬೇಕು, ಅವನಿಗೆ ತುಂಬ ಬ್ರಾಡ್ ಥಿಂಕಿಂಗ್ ಇರಬೇಕು, ಡೆಪ್ತ್ ಇರಬೇಕು ಅಂದ್ಕೊಂಡೆ. ಈಗ ಸುಮ್ಮನೆ ಈಸಿ, ನನಗೆ ಹೇಳಿ ಮಾಡಿದ್ರೆ ಕೆಲಸ ಮಾಡೇ ಹೋಗು. ದಟ್ ಈಸ್ ನಾಟ್ ದ ವೇ. ಸೊ ನನಗೆ ತುಂಬ ಸರಿ ಯೋಚನೆ ಮಾಡ್ತಾರೆ, ಏನಕ್ಕೆ ಒಂದು ಆರ್ಗನೈಸೇಷನ್ ಫ್ಲಾಪ್ ಆಗ್ತದೆ, ಏನಕ್ಕೆ ಅವ್ರು ಫ್ಲಾಪ್ ಆದವು, ಏನಕ್ಕೆ ಈ ಇನ್ಸ್ಟಿಟ್ಯೂಷನ್ ಬಿದ್ದೋಗ್ತದೆ, ಏನಕ್ಕೆ ಅಲ್ಲೂ ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದರೆ, ಇನ್ಸ್ಟಿಟ್ಯೂಷನ್ ಬಿದ್ದೋಗಲಿ, ಆರ್ಗನೈಸೇಷನ್ ಫ್ಲಾಪ್ ಆಗಲಿ, ಏನಾಗಲಿ, ಅದಕ್ಕೆ ಮೇನ್ ರೀಸನ್ನೇ ಲೀಡರ್ಶಿಪ್ ಸ್ಕಿಲ್, ಲ್ಯಾಕ್ ಆಫ್ ಲೀಡರ್ಶಿಪ್ ಸ್ಕಿಲ್ಸ್. ಅದು ಬರ್ತಾರೆ. ಅದಕ್ಕೋಸ್ಕರ ನಾವೇ ಮಾಡ್ತೇವೆ, ಅದು ಅವಾಯ್ಡ್ ಮಾಡ್ಕೋಸ್ಕರ ಮಾಡ್ತಾ ಇದ್ದೀವಿ. ವಿ ಬ್ಲೇಮಿಂಗ್ ಆನ್ ಟೆಕ್ನಿಕಲ್ ಥಿಂಗ್ಸ್, ವಿ ಬ್ಲೇಮಿಂಗ್ ಆನ್ ಕನ್ಸ್ಯೂಮರ್ಸ್, ವಿ ಬ್ಲೇಮಿಂಗ್ ಆನ್ ಸ್ಟೂಡೆಂಟ್ಸ್. ಅವ್ರ ಕಾಟ ಓದಿಲ್ಲ, ಕನ್ಸ್ಯೂಮರ್ ಕಾಟ ಇಷ್ಟಪಡಲ್ಲ, ಅವ್ರಿಗೆ ಬೇರೆ ಇಷ್ಟಪಡ್ತಾ ಇದೆ. ನೀವು ಮಾರ್ಕೆಟಲ್ಲಿ ನೋಡ್ಬೋದು, ನಿಮಗೆ ಎಷ್ಟೊಂದು ಪ್ರಾಡಕ್ಟ್ ಇದೆ ನಿಮಗೆ, ಅದು ಕರೆಕ್ಟಾಗಿ ಇಲ್ದೋದು ಜನ ತುಂಬ ಇಷ್ಟಪಡ್ತಾ ಇದ್ದಾರೆ. ಕೆಲವು ಪ್ರಾಡಕ್ಟ್ ತುಂಬ ಚೆನ್ನಾಗಿ ಡಿಸೈನ್ ಮಾಡ್ತಾರೆ, ಬಟ್ ಯಾರು ಲೈಕ್ ಮಾಡ್ತಾರೆ ಅದನ್ನು. ಅಂದರೆ ಇಟ್ ಈಸ್ ನಾಟ್ ಅಬೌಟ್ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು, ಎಲ್ಲ ಅಂತ ಹೇಳ್ತಲ್ಲ, ಟೆಕ್ನಿಕಲ್ ಸ್ಕಿಲ್ಸೇ ಬೇರೆ, ಐ ವಿಲ್ ನಾಟ್ ಟಾಕ್ ಅಬೌಟ್ ಟೆಕ್ನಿಕಲ್. ಬಟ್ ನನಗನ್ಸುತ್ತೆ ಮೇಜರ್ ಕಾಂಟ್ರಿಬ್ಯೂಷನ್ ಫಾರ್ ಫೇಲ್ಯೂರ್ ಆಫ್ ಆರ್ಗನೈಸೇಷನ್ ಆಸ್ ಎ ಫೇಲ್ಯೂರ್ ಆ್ಯಸ್ ಎ ಪರ್ಸನ್ ಈಸ್ ಲ್ಯಾಕ್ ಆಫ್ ಲೀಡರ್ಶಿಪ್ ಕ್ವಾಲಿಟಿ. ನಿಮಗೆ ಹೆಂಗಿದೀವಿ ನಾವು ಅಂತಂದರೆ, ನಾನಿವತ್ತು ಗೆದ್ದ, ನಾನು ಮನೆ ಬಿಟ್ಟು ಮಾಡ್ಕೊಂಬಿಡೋಣ ಮನೆಗೆ, ಹಂಗಾಗಲ್ಲ. ನೀ ಆ ಥರ ಮೈಂಡ್ ಸೆಟ್ ಇರ್ತದೆ, ಯು ಬೆಟರ್ ಬಿ ಎ ಎಂಪ್ಲಾಯಿ ಆರ್ ಸಬಾರ್ಡಿನೇಟ್ ಆಗಿದ್ದು. ನೀನು ಲೀಡರ್ಶಿಪ್ ಪೋಸ್ಟ್ ಹೋಗಿ ಸಾಧ್ಯನೇ ಇಲ್ಲ. ನಾನು ಈಗ ಯಂಗ್ ಏಜಲ್ಲಿ ಲೀಡರ್ ಅದು ಆಗಲಿ ಬಿಡು, ಯಾ ತಪ್ಪ, ಲೀಡರ್ ಆಕೆ ಏಜ್ ಇಲ್ಲ. ಆದರೆ ಲೀಡರ್ಶಿಪ್ ಕ್ವಾಲಿಟಿಗೆ ಮೆಚುರಿಟಿ ಇರಬೇಕು, ತುಂಬ ಮೆಚುರಿಟಿ ಜಾಸ್ತಿ ಇರಬೇಕು ನಿನಗೆ. ಆ ಡೆಪ್ತ್ ಗೊತ್ತಿರಬೇಕು ನಿನಗೆ, ಪ್ರೋಸೆಸ್ ಗೊತ್ತಿರಬೇಕು ನಿನಗೆ, ಮತ್ತು ಹೌ ಟು ಹ್ಯಾಂಡಲ್ ದ ಪೀಪಲ್ ಗೊತ್ತಿರಬೇಕು ನಿನಗೆ. ಅದು ಗೊತ್ತಿಲ್ಲ ಅಂತಂದರೆ ಬ್ಲೇಮ್ ಗೇಮ್ ನಡೀತಾ ಇತ್ತು ಅಂತಂದರೆ ಟೀಮ್ ವರ್ಕ್ ಆಗಲ್ಲ. ಯಾವಾಗ ಟೀಮ್ ವರ್ಕ್ ಆಗಲ್ವೋ, ಸ್ಲೋಗೆ ಒಂದೊಂದೇ ಕಾಂಪೊನೆಂಟ್ಸ್ ಆಫ್ ಆರ್ಗನೈಸೇಷನ್ ಕೊಲಾಪ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ಕೊಲಾಪ್ಸ್ ಸ್ಟಾರ್ಟಿಂಗ್ ಗೊತ್ತಾಗಲ್ಲ, ಬಿಡು ಏನಾದ್ರು ಬಿಡ್ಬಿಚ್ಚದ ಅಂತ. ಬಟ್ ಒಂದೊಂದೇ ಬಿಲ್ಟ್ ಆಯಿತು ಅಂತಂದರೆ ಒನ್ ಫೈನ್ ಡೇ ಶಿಪ್ಪು ಸಿಂಕ್ ಆಗಲೇಬೇಕು, ಅದು ಮುಳುಗಲೇಬೇಕದು. ಸೊ ನನಗೆ ಅನ್ಸುತ್ತೆ ಅಂದರೆ ಲೀಡರ್ ಶುಡ್ ಥಿಂಕ್ ಇನ್ ದಟ್ ವೇ. ದಿಸ್ ಇಸ್ ವಾಟ್ ಐ ಫೀಲ್. ಅದು ಬಿಟ್ಟು ಬಾಕಿ ಅದರ ಕಮ್ಯುನಿಕೇಷನ್ ಸ್ಕಿಲ್ಲು ಅವೆಲ್ಲ ಬರುತ್ತೆ. ಫಸ್ಟು ನಿನಗೆ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಇರಬೇಕು ಫಸ್ಟ್. ಆ್ಯಂಡ್ ಹ್ಯಾಂಡ್ಲಿಂಗ್ ಫಸ್ಟ್ ನಿಮಗೆ ಮೈಂಡ್ ಸೆಟ್ ಇರಬೇಕು ನಿಮಗೆ. ಮತ್ತು ಲೀಡರ್ ಶುಡ್ ನಾಟ್ ಫೀಲ್ ಇನ್ಸೆಕ್ಯೂರ್. ಯಾವಾಗ ಇನ್ಸೆಕ್ಯೂರ್ ಆಗ್ತಾನೋ ಆವಾಗ ಆಫೀಸ್ ಪೊಲಿಟಿಕ್ಸ್ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಯಾವಾಗ ಲೀಡರ್ ಸೆಕ್ಯೂರ್ ಆಗಿರ್ತಾನೋ ಆಫೀಸ್ ಪೊಲಿಟಿಕ್ಸ್ ಸ್ಟಾರ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಾನು ಕಂಪ್ಲೀಟ್ ಝೀರೋ ಆಗುತ್ತೆ ಅಂತ ಹೇಳ್ತಾಯಿಲ್ಲ, ಝೀರೋ ಆಗೋಕ್ಕೆ ಸಾಧ್ಯ ಇಲ್ಲ. ಮನುಷ್ಯರು ನಾವು ತಪ್ಪು ಮಾಡ್ತಾರೆ ಪ್ರಶ್ನೆ. ಮನುಷ್ಯರು ಜೆಲಸಿ ಇರಲೇಬೇಕು, ಕಾಂಪಿಟೇಷನ್ ಇರಲೇಬೇಕು. ಮತ್ತು ಲೀಡರ್ ಶುಡ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಜೆಲಸಿ ಆ್ಯಂಡ್ ಕಾಂಪಿಟೇಷನ್. ಜೆಲಸಿನೇ ಇದೆ, ಕಾಂಪಿಟೇಷನ್ ಇದೆ. ಕಾಂಪಿಟೇಷನಲ್ಲಿ
ಪಾಸಿಟಿವ್ ಗ್ರೋತ್ ಇರುತ್ತೆ, ಜೆಲಸಿಲಿ ನೆಗೆಟಿವ್ ಡೌನ್ ಫಾಲ್ ಇರುತ್ತೆ. ಲೀಡರ್ ಶುಡ್ ನೋ ಇದು ಜೆಲಸಿನ ಅಥವಾ ಕಾಂಪಿಟೇಷನ್ ಅರ್ಥ ಮಾಡ್ಕೊಳ್ಳಿ ಲೀಡರ್. ಅದಕ್ಕೂ ಸ್ವಲ್ಪ ಅವ್ನಿಗೆ ಜ್ಞಾನ ಜಾಸ್ತಿ ಇರಬೇಕು, ಅವನಿಗೆ ಆ ಡೆಪ್ತ್ ಗೊತ್ತಿರಬೇಕು ಅವನಿಗೆ. ಸೊ ನಂಗೆ ಅನ್ಸುತ್ತೆ ಈಗ ಸುಮಾರು ಕಡೆ ಕೇಳ್ತಾರೆ ಆಫೀಸ್ ಪೊಲಿಟಿಕ್ಸ್ ಜಾಸ್ತಿ ಆಗಿದೆ ತುಂಬ, ಬಿಕಾಸ್ ಆಫ್ ಬಾಟಮ್ ಲೈನ್, ರಿಪೀಟ್ ಮಾಡ್ತಾ ಇದ್ದೀನಿ, ಬಾಟಮ್ ಲೈನ್ ಲ್ಯಾಕ್ ಆಫ್ ಲೀಡರ್ಶಿಪ್ ಕ್ವಾಲಿಟೀಸ್, ದಟ್ಸ್ ದ ಬಾಟಮ್ ಲೈನ್. ಸೊ ಹಾಗಾದರೆ ನಂಗೆ ಏನು ಅನಿಸ್ತಾ ಇದೆ ಅಂತಂದರೆ, ಸ್ವಲ್ಪ MNC ಕಂಪ್ನಿಯವರು ಅಥವಾ ಎಂಪ್ಲಾಯರ್, ನೀವು ಲೀಡರ್ನ ಚೂಸ್ ಮಾಡಬೇಕಾದ್ರೆ ಸ್ಪೆಂಡ್ ಯುವರ್ ಟೈಮ್ ಆ್ಯಂಡ್ ಚೂಸ್ ರೈಟ್ ಪರ್ಸನ್. ಯಾರೋ ಬಂದಾಗ ನೀನು ಲೀಡರ್ ಆಗ್ಬಿಡು, ನೀನು ಮ್ಯಾನೇಜರ್ ಆಗ್ಬಿಡು, ನಿಮ್ಗೆ ಗೊತ್ತಿಲ್ಲ ಕೊನೆಗೆ ನಿಮಗೆ ಡೌನ್ಫಾಲ್ ಆಗುತ್ತೆ. ಹಾಗೆ ನಮ್ಮ ದೇಶದಲ್ಲಿ ಸುಮಾರು ಸ್ಟಾರ್ಟಪ್ ಕಂಪ್ನಿಗಳು ಮುಚ್ಚೋಗ್ತದೆ. ನಮ್ಮಲ್ಲಿ ಆ ಲೀಡರ್ಶಿಪ್ ಕ್ವಾಲಿಟಿ ವಿ ಆರ್ ನಾಟ್ ಟೀಚಿಂಗ್ ಇನ್ ಎಜುಕೇಷನ್ ಲೆವೆಲ್. ನಾವು ಅದು ಹಾಕ್ತಾನೆ ಇಲ್ಲ ಎಜುಕೇಷನಲ್ಲಿ, ನಾವು ವಿಚಾರ ತರ್ತಾನೆ ಇಲ್ಲ ಲೀಡರ್ಶಿಪ್ ಕ್ವಾಲಿಟಿ. ಸೊ ಹಾಗಾಗಿ ಸ್ಟಾರ್ಟಪ್ ಮಾಡ್ತಾ ಇದ್ದಾರೆ, ಬಟ್ ಸಕ್ಸಸ್ಫುಲ್ ಆಗ್ತಾ ಇದೆ ಸ್ಟಾರ್ಟಪ್ಪಲ್ಲಿ. ಇಟ್ಸ್ ನಾಟ್ ಅಬೌಟ್ ಟೆಕ್ನಿಕಲಿಗೇನೋ ಫಿಂಗರ್ ಟಿಪ್ಪಲ್ಲಿ ಇದೆ ಟೆಕ್ನಿಕಲ್, ಅದೇ ಅದನ್ನು ಹೇಗೆ ಯೂಸ್ ಮಾಡಿ ಮುಂದೆ ಹೋಗಬೇಕು, ಹೇಗೆ ಟೀಮ್ನ ಡೆವಲಪ್ ಮಾಡಬೇಕು. ಡೆವಲಪ್ಮೆಂಟ್ ಯಾರೂ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾನೆ ಇಲ್ಲ. ಎವ್ರಿ ಒನ್ ಥಿಂಕಿಂಗ್ ಇವತ್ತು ಶೋ ಮುಗೀತಾ ಮನೆಗೆ ಹೋಗೋಣ ಸಾಕು, ನಾಳೆ ಬೆಳಗ್ಗೆ ನೋಡ್ಕೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಅಂದರೆ ನಾವೇಳ್ತೀವಿ ಲೀಡರ್ಗೆ ಮುಂದಾಲೋಚನೆ ಇರಬೇಕು, ಫೋರ್ ಥಿಂಕಿಂಗ್ ಇರಬೇಕು ಅವ್ರಿಗೆ. ಆಫ್ಟರ್ 2 years ಏನಾಗ್ಬೋದು, ಆಫ್ಟರ್ 3 years ಏನಾಗ್ಬೋದು, ಟ್ರೆಂಡ್ ಹೆಂಗಿರುತ್ತೆ, ಹಾಗೆ ಟ್ರೆಂಡ್ ಅನಾಲಿಸಿಸ್ ಗೊತ್ತಿರಬೇಕು ಅವ್ರಿಗೆ. ಅವ ಆ ಥರ ಅಷ್ಟೇ ಮಾಡಿದಾಗ ಏನಾಗುತ್ತೆ ಅಂದರೆ, ಈ ಚಿಕ್ಕ ವಿಚಾರ ಆಫೀಸ್ ಪೊಲಿಟಿಕ್ಸ್ಗೆ ಅವ್ನು ಇಂಟರ್ಫಿಯರ್ ಹೋಗೋಲ್ಲ, ಮತ್ತು ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋಕ್ಕೋಗಲ್ಲ. ಕೆಲಸ ಆಗೋದು ಇಂಪಾರ್ಟೆಂಟ್ ಅಂತ ಹೇಳ್ತಾನೆ ನಾನು. ಅವಾಗ ಅವನೇ ಇಂಪಾರ್ಟೆನ್ಸ್ ಕೊಡೋಕ್ಕೋಗಲ್ವೋ, ಈ ಯಾರು ಹೋಗ್ಬಿಟ್ಟು ಕಿವಿ ಚುಸ್ತದಲ್ಲ ಅವ್ರ ಸಂಖ್ಯೆ ಕಡಿಮೆ ಆಗುತ್ತೆ. ಯಾವ ಸಂಖ್ಯೆ ಕಡಿಮೆ ಆಗುತ್ತೋ ಆಫೀಸಲ್ಲಿ ಒಂದು ಹೆಲ್ತಿ ಎನ್ವೈರನ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಲೀಡರ್ ಕಿವಿ ಚುಚ್ಚಕ್ಕೆ ಇಷ್ಟಪಡ್ತಾ ಇರ್ತಾನೋ, ಪ್ರತಿಯೊಬ್ಬರು ಹೋಗಿ ಹೇಳಿ ಸ್ಟಾರ್ಟ್ ಮಾಡ್ತದೋ, ಅವಾಗ ಆಫೀಸಲ್ಲಿ ಪೊಲಿಟಿಕ್ಸ್ ಜಾಸ್ತಿ ಆಗುತ್ತೆ. ಯಾವಾಗ ಪೊಲಿಟಿಕ್ಸ್ ಜಾಸ್ತಿ ಆಗುತ್ತೋ ಹೆಲ್ತಿ ಎನ್ವೈರನ್ಮೆಂಟ್ ಹೊಟ್ಟೋಗುತ್ತೆ. ಯಾವಾಗ ಹೆಲ್ತಿ ಎನ್ವೈರನ್ಮೆಂಟ್ ಹೊಟ್ಟೋಗುತ್ತೋ ಸ್ಲೋ ಆಗಿ ಶಿಪ್ ಸಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಬ್ಬ ಪ್ರಮೋದ್ ಬಾತ್ರಾ ಅಂತ ಇದ್ದಾರೆ, ಅವ್ರು ಹೇಳ್ತಾರೆ ವಾಟ್ ಈಸ್ ಆರ್ಗನೈಸೇಷನ್ ಅಂತಂದರೆ ಎಕ್ಸ್ಟ್ರಾರ್ಡಿನರಿ ಪೀಪಲ್ ವರ್ಕಿಂಗ್ ಫಾರ್ ಎಕ್ಸ್ಟ್ರಾರ್ಡಿನರಿ ವರ್ಕ್ ಅಂತ. ಆ ಎಕ್ಸ್ಟ್ರಾರ್ಡಿನರಿ ಪೀಪಲ್ ಲೀಡರ್ ಮಾಡಬೇಕು. ಅವರ ಆರ್ಡಿನರಿ ಪರ್ಸನ್ ಟು ವಿ ಶುಡ್ ಮೇಕ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಅವ್ರು ಬಿಟ್ಟೋಗಿರ್ತದೆ, ಬಿಟ್ಟೋಗಿ ನಾವೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಟ್ ಇದು ನಮ್ಮ ತತ್ವ, ಇದು ನಮ್ಮ ಧ್ಯೇಯ. ಇದು ವಿ ಶುಡ್ ಥಿಂಕ್ ಫಾರ್ ಲಾಂಗ್ ರನ್. ಇವತ್ತು ನನಗೆ ಇದ್ಬಿಟ್ಟ, ಇವತ್ತು EMI ಕಟ್ಬಿಟ್ಟು ಮನೆಗೆ ಮಾಡ್ಕೊಳ್ಳೋಣ, ನಾಳೆ ಮಾಡ್ಕೊಳ್ಳೋಣ ಏನಾಗುತ್ತೆ ಅಂತ. ಅದಕ್ಕೋಸ್ಕರ ಪೇಪರ್ ಓದ್ತಾ ಇರ್ತಿದ್ದ, ಸುಮಾರು ಜನ ಲೇ ಆಫ್ ಮಾಡ್ತಾ ಇದ್ದಾರೆ ಪೇಪರಲ್ಲಿ. ನೀವು ನೋಡಬೇಕು ಅನ್ಸುತ್ತೆ, ಲೇ ಆಫ್ ಆಗ್ತಾ ಇದೆ. ಹೌದು. ಯಾಕೆ ಲೇ ಆಫ್ ಆಗ್ತಾ ಇದೆ? ರಿಯಲಿ ಐ ಡೋಂಟ್ ನೋ ವಾಟ್ ಇಸ್ ದ ರೀಸನ್ ಆಫ್ ದ್ಯಾಟ್. ಮೇ ಬಿ ಐ ಥಿಂಕ್ ಒನ್ ಆಫ್ ದ ರೀಸನ್ ಈಸ್ ಅಂಡರ್ ಪರ್ಫಾರ್ಮೆನ್ಸ್. ಯಾಕೆ ಅಂಡರ್ ಪರ್ಫಾರ್ಮೆನ್ಸ್ ಆಗಾಯಿತು? ಬಿಕಾಸ್ ದೇ ಥಿಂಕ್ ದ್ಯಾಟ್ ಐ ನ್ಯೂ ಎವ್ರಿಥಿಂಗ್. ಮೇ ಬಿ ದಟ್ ಲೀಡ್ಸ್ ಟು ಅಂಡರ್ ಪರ್ಫಾರ್ಮೆನ್ಸ್. ಸೊ ನನಗನ್ಸುತ್ತೆ ಅಂತಂದರೆ ಲೀಡರು ಅವನೊಬ್ಬ ನಾವಿಕ ಇದ್ದಾಗ, ಡ್ರೈವರ್ ಇದ್ದಾಗ ನಮಗೆ ಅವ್ನು ಕರೆಕ್ಟಾಗಿ ನಮಗೆ ಕರ್ಕೊಂಡು ಹೋಗ್ಬೇಕು. ನಮಗೆ ಅವನೇ ಮೋಸ್ಟ್ ಇಂಪಾರ್ಟೆಂಟ್. ನೀನು ಹೇಳಿದ್ರೆ ರೈಟ್ ನಾಯಿ ಮಾಡಲಿ ಅಂತ ಹಂಗೆ ಎಸ್ಕೇಪ್ ಆಗಬಾರ್ದು ನಾವು. ಇದು ನನಗೆ ಅನ್ಸುತ್ತಪ್ಪ. ಸೊ ನನಗೆ ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಮೇಜರ್ ನಾನು ತುಂಬ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ನಾನು ಮೊದಲೇ ಪಾಯಿಂಟ್ ಹೇಳಿದ್ನಲ್ಲ, ಡಿಸಿಷನ್ ಆನ್ ದ ಬೇಸ್ ಆಫ್ ಅಸಂಪ್ಷನ್ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಸುಮಾರು ಜನ ಕಂಪ್ನಿ ಮುಚ್ಚೋಗ್ತದೆ, ಎಸ್ಪೆಷಲಿ ಸ್ಟಾರ್ಟಪ್ಸ್ ಮುಚ್ಚೋಗ್ತದೆ, ಇನ್ಸ್ಟಿಟ್ಯೂಷನ್ಸ್ಗಳು ಮುಚ್ಚೋಗ್ತದೆ. ಹಂಗೆ ವರ್ಕೌಟ್ ಆಗಲ್ಲ. ಲಾಂಗ್ ವಿಷನ್ ಇರಬೇಕು, ಲಾಂಗ್ ರನ್ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕು, ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕು. ಆವಾಗ ಪ್ರೆಸೆಂಟ್ ಬಗ್ಗೆ ಹೆಂಗೆ ವರ್ಕ್ ಮಾಡಬೇಕು ಅರ್ಥ ಆಗ್ತಾ ಇರ್ತಾರೆ. ಅದು ಲೀಡರ್ದು ಕ್ವಾಲಿಟಿ ಇರಬೇಕು ಅಂತ ನನಗೆ ಅನಿಸುತ್ತೆ. ಸರ್